ರಾಜಿ ಇಲ್ಲ ಮುಲಾಜಿಲ್ಲ ಇರೋದು ರಾ ಮಾತ್ರ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು 1 PM ನ್ಯೂಸ್. ಈಗಾಗಲೇ ನೋಡ್ತಾ ಇದ್ದೀರಿ ಸಚಿವ ಸಂಪುಟ ವಿಸ್ತರಣೆಯ ಜಟಾಪಟಿ ಯಾವ ರೀತಿ ಇದೆ ಅಂಥೇಳಿ. ಅದರ ನಡುವೆ ಬಹಳಷ್ಟು ರಾಜಕೀಯದ ಒಳನೋಟಗಳನ್ನು ಮತ್ತು ಒಳ ಸುಳಿವುಗಳನ್ನು ಎಲ್ಲ ಗಮನಿಸ್ತಾ ಇದ್ದೀರಿ. ಒಟ್ಟಿನಲ್ಲಿ ಗೋಜಲು ಆಗಿದೆ. ಈ ನಡುವೆ ಸಿದ್ದರಾಮಯ್ಯ ವಿಚಾರ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಏನದು? ವಾಟ್ ಇಸ್ ದ ಮ್ಯಾಟರ್? ದಿಸ್ ಇಸ್ ದ ಮ್ಯಾಟರ್, ದಿಸ್ ಇಸ್ ದ ನ್ಯೂಸ್. ತಣ್ಣಗಾಗದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿಟ್ಟು. ಹೊರಗೆ ಸಿದ್ದು ಮೌನ, ಒಳಗೆ ಕೊತ ಅಂತ ಕ್ರೋಧಾಗ್ನಿ ಜ್ವಾಲೆ ಈಗ ಪ್ರಜ್ವಲಿಸ್ತಾ ಇದೆಯಾ, ಕುದಿತಾ ಇದೆಯಾ? ಮೌನದ ಜೊತೆ ಕೋಪ. ಸಿದ್ದರಾಮಯ್ಯ ಕೊತ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಟೆನ್ಷನ್. ಇದರಲ್ಲಿ ಯಾವ ಅನುಮಾನ ಇಲ್ಲ. ಹಾಗಾದ್ರೆ ಏನಿದು ಮಾಜಿ ಸಿಎಂ ಮೌನಾಗ್ನಿ ಹಿಂದಿರುವ ರಹಸ್ಯ? ಸಿದ್ದು ತಾಪ ಶಮನಕ್ಕೆ ಹೈಕಮಾಂಡ್ ಮುಂದಾಗುತ್ತಾ, ಕೈಕಮಾಂಡ್ ಮುಂದಾಗುತ್ತಾ? ದಿಸ್ ಇಸ್ ದ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಸಿದ್ದರಾಮಯ್ಯ ಅವರು ಇಲ್ಲದೆ ಇದ್ರೆ ಏನು ಮಾಡೋಕ್ಕಾಗಲ್ಲ ಅನ್ನುವ ಸಂದೇಶ ರವಾನೆ ಮಾಡ್ತಾ ಇದ್ದಾರಾ ಸಿದ್ದರಾಮಯ್ಯನವರು? ಈ ಮೂಲಕ ಮೌನವಾಗಿದ್ದು ತಮ್ಮ ಅಸ್ತಿತ್ವವನ್ನು, ಅದರ ಮಹತ್ವವನ್ನು ಕಾಂಗ್ರೆಸ್ ಪಾಳಯಕ್ಕೆ ತಿಳಿಸ್ತಾ ಇದ್ದಾರಾ? ಎದುರಾಳಿಗಳಿಗೆ ಪಾಠ ಮಾಡ್ತಾ ಇದ್ದಾರಾ? ಹೈಕಮಾಂಡ್ಗೆ ಸಂದೇಶ ರವಾನೆ ಮಾಡ್ತಾ ಇದ್ದಾರಾ? ಹೀಗೆ ಹಲವು ರಾಜಕೀಯ ಲೆಕ್ಕಾಚಾರಗಳು ಸದ್ಯಕ್ಕೆ ಗರಿಗೆದರಿದ್ದಾವೆ. That is the point. ಎಸ್, ಒಟ್ನಲ್ಲಿ ಸಿದ್ದರಾಮಯ್ಯನವರ ಮೌನಕ್ಕೆ ಕಾರಣ ಏನು? ಬರೀ ಮೌನ ಅಲ್ಲ, ಇದು ರೋಷಾಗ್ನಿ ಇರುವಂಥ ಮೌನಾಗ್ನಿ. ಅದರಲ್ಲಿ ಜ್ವಾಲೆ ಇದೆಯಾ? ಆ ಮಾತಿನ ಮೂಲಕ ಏನಾದರೂ ಹೇಳಿದರೆ ಅರ್ಥ ಆಗ್ಬಿಡುತ್ತೆ, ಅದರಲ್ಲಿ ಕೋಪ ತಾಪ ಎಲ್ಲವೂ ಗೊತ್ತಾಗುತ್ತೆ. ಆದರೆ ಮೌನವಾಗಿದ್ದಾಗ ಬಹಳಷ್ಟು ಡೇಂಜರ್, ಬಹಳಷ್ಟು ಅಪಾಯ. ಎಸ್, ಹಾಗಾದರೆ ಇದರ ಮುಂದುವರೆದ ಭಾಗವಾಗಿ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ಸಿದ್ದರಾಮಯ್ಯ ಸಿಟ್ಟು ಮತ್ತು ಮೌನಕ್ಕೆ ಏನೆಲ್ಲ ಕಾರಣ ಇದ್ದಾವೆ ಅಂತ ನೋಡ್ತಾ ಹೋಗೋದಾದರೆ 2 ಕಾರಣಗಳು ಈಗ ಕಣ್ಮುಂದೆ ಬರುತ್ತವೆ. ವಾಟ್ ಈಸ್ ದಟ್ ರೀಸನ್? ಒಂದು ಕಡೆ ಪೂರ್ಣಾವಧಿಯ ಮುಖ್ಯಮಂತ್ರಿ ಆಗಲಿಲ್ಲ ಈ ಬಾರಿ, ಮತ್ತೊಂದು ಕಡೆ ಬೆಂಬಲಿಗರಿಗೆ ಮಂತ್ರಿಗಿರಿ ನೀಡದೇ ಇರೋದು. ಇವು ಪ್ರಮುಖ ಕಾರಣಗಳು. ದೀಸ್ ಆರ್ ದ ಸ್ಟ್ರಾಂಗ್ ರೀಸನ್ಸ್. ಇದೇ ಕಾರಣಕ್ಕೆ ಸಿಟ್ಟಾಗಿ ಮೌನದ ಮೊರೆ ಹೋದರ ಸಿದ್ದರಾಮಯ್ಯ. ಕೈಗೆ ನುಂಗಲಾರದ ತುತ್ತಾಗಿದ್ದಾರೆ ಅಹಿಂದ ನಾಯಕನ ಸೈಲೆನ್ಸ್. ಅಹಿಂದ ನಾಯಕನ ಸೈಲೆಂಟ್ ಅಲ್ಲ, ಅಹಿಂದ ನಾಯಕನ ಸೈಲೆನ್ಸ್ ಅಥವಾ ಅಹಿಂದ ನಾಯಕನ ಮೌನ ಆಗಬೇಕು. ಸಿದ್ದರಾಮಯ್ಯ ತಣ್ಣಗಾಗಿಸಲು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧರಿಸಿದೆ. ಸಿದ್ದು ಸಮಾಧಾನಕ್ಕೆ ಹೈಕಮಾಂಡ್ಗಿರೋದು 2 ದಾರಿ. ಹಾಗಾದ್ರೆ ಏನದು? ಆ ದಾರಿಗಳನ್ನು ರಿವೀಲ್ ಮಾಡುತ್ತೆ ನಿಮ್ಮ ಅಶ್ವವೇಗ ಟೀಮ್. ದಟ್ ಇಸ್ ದ ಬಿಗ್ ಬ್ರೇಕಿಂಗ್ ಪಾಯಿಂಟ್. ಸಿದ್ದು ಕ್ರೋಧಾಗ್ನಿಗೆ ಏನು ಕಾರಣ? ಶೀಘ್ರವೇ ಡಿಕೆ ಸಂಪುಟಕ್ಕೆ ಮೈನರ್ ಸರ್ಜರಿ ಮಾಡಬೇಕಾಗತ್ತೆ. ಡಿಕೆ ಸಂಪುಟದ 2 ರಾಜೀನಾಮೆ ಕೊಡಿಸೋದು ಕೋಪ ಶಮನಕ್ಕಿರುವಂಥ ದಾರಿಗಳು. ಒಟ್ಟು 3 ಸ್ಥಾನಗಳನ್ನು ಭರ್ತಿ ಮಾಡೋದು. ಸಿದ್ದು ಆಪ್ತ ಬ್ಯಾಡ್ಗಿ ಬಸವರಾಜ ಶಿವಣ್ಣವರವರಿಗೆ ಮತ್ತೆ ಎಂ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ನೀಡೋದು, ಸಿದ್ದು ಬಣದ ಉಮಾಶ್ರೀಯನ್ನ ಮತ್ತೆ ಮಂತ್ರಿ ಮಾಡೋದು, ಇವೆಲ್ಲವುಗಳು ಕೂಡ ಸಿದ್ದರಾಮಯ್ಯ ಅವರ ಕೋಪ ಶಮನಕ್ಕೆ ಇರುವಂಥ ದಾರಿ ಅಂತ ಸದ್ಯಕ್ಕೆ ಹೇಳಲಾಗ್ತಾ ಇದೆ. ದಿಸ್ ಆರ್ ಮೈಟ್ ಬಿ ದ ರೀಸನ್ಸ್. ಓಕೆ, ಸಿದ್ದರಾಮಯ್ಯನವರ ಕೋಪ ತಾಪ ಇದು ಎಷ್ಟರ ಮಟ್ಟಿಗಿರುತ್ತೆ? ಯಾಕಂತ ಹೇಳಿದರೆ ಸಿದ್ದರಾಮಯ್ಯ ಅವರನ್ನು ಗಂಭೀರವಾಗಿ ಪರಿಗಣಿಸಿಲ್ವಾ? ಹಲವು ವಿಚಾರಗಳು ಗರಿಗೆದರ್ತಾ ಇದ್ದಾವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾರೆ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ಕುಕ್ಕುವಾಡ. ದೀಪಾ, ಸಿದ್ದರಾಮಯ್ಯನವರು ಕೋಪಕ್ಕೊಳಗಾಗಿದ್ದಾರೆ ಅನ್ನೋದು ಎಷ್ಟರ ಮಟ್ಟಿಗೆ ನಿಜ? ಅದು ಯಾವ ರೂಪದಲ್ಲಿ ತೋರಿಸ್ತಾ ಇದ್ದಾರೆ? ಮತ್ತು ಸಿದ್ದರಾಮಯ್ಯನವರ ಕೋಪ ಶಮನಕ್ಕೆ ಇರುವಂಥ ಅಸ್ತ್ರಗಳು ಅಂತ ನಾವು ಈಗಾಗಲೇ ಹೇಳ್ತಾ ಇದ್ದೀವಿ. ಆದರೆ ಹೈಕಮಾಂಡ್ ಯಾವ ನಿರ್ಧಾರವನ್ನು ಕೈಗೊಳ್ಳಬಹುದು? ಸಿದ್ದರಾಮಯ್ಯ ಅವರ ಅಸ್ತಿತ್ವವನ್ನು ಎಷ್ಟು ಗಂಭೀರವಾಗಿ ಪರಿಗಣಿಸುತ್ತೆ ಅನ್ನೋದು ಸದ್ಯದ ಪ್ರಶ್ನೆ. ಪ್ಲೀಸ್ ಗೋ ಹೆಡ್. ರಾಘವ ಸೂರ್ಯ, ಇರುವಂತಹ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಅವರನ್ನ ಯಾಕಾದ್ರೂ ಕೆಳಗಿಳಿಸಿದ್ವೋ ಅಂತಹ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆ ಅಂತ ಆಗ್ತಿದೆ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ
ಆ ತರದೊಂದು ಚಿಂತನೆಯನ್ನು ಕೂಡ ಮಾಡಿದ್ದಾರೆ. ಯಾಕಂದ್ರೆ ಅವರ ಮೌನ ಮತ್ತೆ ಅವರ ಸೈಲೆನ್ಸ್ ಅಥವಾ ಅವರ ಒಂದಿಷ್ಟು ಇನ್ವಾಲ್ವ್ಮೆಂಟ್ ಕಡಿಮೆ ಆಗಿರೋದೇನಿದೆ ಅದೆಲ್ಲವೂ ಕೂಡ ಅವರಿಗೆ ಹೈಕಮಾಂಡ್ ನಾಯಕರುಗಳಿಗೆ ಮತ್ತೆ ರಾಜ್ಯ ನಾಯಕರುಗಳಿಗೆ ಎಫೆಕ್ಟ್ ಆಗ್ತಿದೆ. ಆದ್ರೆ ಅದನ್ನ ಈಗ ಅವರ ಸಿಟ್ಟು ಮತ್ತೆ ಮೌನ ಎರಡನ್ನೂ ಕೂಡ ತಣಿಸ್ಬೇಕು ಅಂತಂದ್ರೆ ಅವರು ಒಂದಿಷ್ಟು ಮುಂಬರುವಂತಹ ಅಂದ್ರೆ ಈಗೇನು ಸಂಪುಟದಲ್ಲಿ ಒಂದಿಷ್ಟು ಸಣ್ಣ ಸರ್ಜರಿ ಆಗುತ್ತೆ ಅನ್ನುವಂತಹ ಚರ್ಚೆ ಆಗ್ತಿದೆ. ಅಂಥದ್ರಲ್ಲಿ ಅವರಿಗೆ ಹೊತ್ತು ಕೊಡ್ಬೇಕಾಗಿರುವಂತಹದ್ದು ಇಲ್ಲಿ ಸದ್ಯಕ್ಕಿರುವಂತಹ ಅವರ ಒಂದಿಷ್ಟು ಚಿಂತನೆ. ಯಾಕಂದ್ರೆ ಅವರು ಹೇಳಿದಂತಹ ನಾಯಕರುಗಳಿಗೆ ಅಂದ್ರೆ ಶಾಸಕರುಗಳಿಗೆ ಒಂದು ಸಚಿವ ಸ್ಥಾನ ನೀಡಬೇಕು, ಯಾರಿಗೆ ಮಹಿಳಾ ಕೋಟಾ ಹೇಳ್ತಾರೆ ಅವರಿಗೆ ಅದನ್ನ ನೀಡಬೇಕು ಅನ್ನುವಂತಹದ್ದು ಕೂಡ ಸದ್ಯ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಈ ಮೂಲಕ ಸಿದ್ದರಾಮಯ್ಯ ಅವರನ್ನ ಮತ್ತೆ ಇನ್ವಾಲ್ವ್ ಮಾಡ್ಕೊಳ್ಳುವಂತಹದ್ದು, ಜೊತೆಗೆ ಅವರ ಮೌನಕ್ಕೆ ಬ್ರೇಕ್ ಹಾಕ್ಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಚರ್ಚೆ ನಡೆದಿದೆ ಅನ್ನುವಂತಹದ್ದು. ಏನು ನಾಳೆ ಅಥವಾ ನಾಡಿದ್ರಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ದೆಹಲಿಗೆ ತೆರಳ್ತಾ ಇದ್ದಾರೆ, ಅಲ್ಲಿ ಈ ವಿಚಾರಗಳ ಬಗ್ಗೆಯೂ ಕೂಡ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ರಾಘವ್ ಸೂರ್ಯ. ಗಾಟ್ ಇಟ್, ಥ್ಯಾಂಕ್ ಯು ದೀಪಾ. ಓಕೆ, ಒಟ್ಟಿನಲ್ಲಿ ಇದು ಸಿದ್ದರಾಮಯ್ಯ ವರ್ಸಸ್ ಕಾಂಗ್ರೆಸ್ನ ವಿವಿಧ ಬಣಗಳು ಅಂತ ನೀವು ಹೇಳಬಹುದು. ಅದು ಡಿ.ಕೆ. ಶಿವಕುಮಾರ್ ಅಂತಿರೋ, ಹೈಕಮಾಂಡ್ ಅಂತಿರೋ, ಕಾಂಗ್ರೆಸ್ನ ಪಾಳೆಯ ಅಂತಿರೋ, ಒಟ್ಟಿನಲ್ಲಿ ಸಿದ್ದರಾಮಯ್ಯ ಒಂದು ಶಕ್ತಿ ಆದರೆ ಇನ್ನುಳಿದಂಥ ಎಲ್ಲ ಶಕ್ತಿ ಕೂಡ ಅದು ಎದುರಾಳಿಯಾಗಿ ನಿಲ್ಲಬಲ್ಲದು. ಅಂದರೆ ಸಿದ್ದರಾಮಯ್ಯನವರ ಶಕ್ತಿ ಅಂಥದ್ದು, ಅಸ್ತಿತ್ವ ಅಂಥದ್ದು ಅಂತ ತೋರಿಸುವ ಮೆಸೇಜ್ ಮಾತ್ರ ಈ ಮೂಲಕ ರವಾನೆ ಆಗ್ತಾ ಇದೆ.